ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಎಲ್ಲರೂ ನಾವು ಅಂಬೋಲಿ ಫಾಲ್ಸಿಗೆ ಹೋಗೋಣ. ನೋಡಿ ತೆಪ್ಪ ಎಷ್ಟು ಸ್ಪೀಡಾಗಿ ಹೊಂಟಿದೆ ಅಂದ್ಕೊಂಡಿದ್ದೀರಾ? ಇಲ್ಲ, ನಮ್ಮ ಕಾರ್ ಅಷ್ಟು ಸ್ಪೀಡಾಗಿ ಹೊಂಟಿದೆ. ಇದು ಬೆಳಗಂ ಚೆನ್ನಮ್ಮ ಸರ್ಕಲ್, ಚೆನ್ನಮ್ಮ ಸ್ಟ್ಯಾಚು. ಇದು ಇಲ್ಲೊಂದು ನಮಸ್ಕಾರ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಹೋಗಿದ್ದು ನಾಷ್ಟ ಮಾಡಲಿಕ್ಕೆ ಹೋಟೆಲ್ ಮಿಲನ್ ಅಂತ. ಇಲ್ಲಿ ನಾಷ್ಟ ಮಾಡಲಿಕ್ಕೆ ಹೋದ್ವಿ. ಬೆಳಗ್ಗೆ 7:30 8 ಆಗಿತ್ತು. ಸೊ ನಾವು ಪುರಿ ಬಾಜಿ ಹಾಗೂ ದೋಸೆಗೆ ಆರ್ಡರ್ ಕೊಟ್ಟು ವೇಟ್ ಮಾಡಿ ನಾಷ್ಟ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಇದು ಅಂಬೋಲಿ ಘಾಟಿಗೆ ತಲುಪಿದ್ವಿ. ಸೊ ಇಲ್ಲಿ ಬರ್ತಾ ಇರುವಾಗ ಒಂದು ವಿ ಪಾಯಿಂಟ್ ಇದೆ ನೋಡಿ, ಅಲ್ಲಿ ಹೇಗೆ ಮೋಡಗಳು ಚಲಿಸ್ತಾ ಇದ್ದಾವೆ ಅಂಥೇಳಿ. ಸೊ ಈ ವಿ ಪಾಯಿಂಟು ಸೂಪರ್ ಆಗಿತ್ತು. ಇದನ್ನು ನೋಡ್ಕೊಂಡ್ಬಿಟ್ಟು ಮುಂದೆ ಹೋಗೋಣ ಅಂತ ನಾವು ಗಾಡಿ ಪಾರ್ಕ್ ಮಾಡಿ ಇಲ್ಲಿ ಫೋಟೋಸು ವಿಡಿಯೋಸ್ ಎಲ್ಲ ತಗೊಂಡ್ವಿ. ನೋಡಿ ಪ್ರಕೃತಿ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲೇ ಒಂದು ಮನೆ ಮಾಡ್ಕೊಂಡಿದ್ದು ಬಿಡೋಣವಾ ಅಂತ ಅನಿಸುತ್ತೆ. ನಾವು ಬಂದಿರೋದು ವೀಕೆಂಡಲ್ಲಿ. ಸೊ ಆ ಪಾಯಿಂಟ್ನ ನೋಡ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾವು ಅಂಬೋಲಿ ಫಾಲ್ಸಿಗೆ ಹೊರಡ್ತಾ ಇದ್ವಿ. ನೋಡಿ ಇಲ್ಲಿ ಹಸಿರಾದ ಬೆಟ್ಟ ಹಾಗೂ ಮೋಡ ಇವು ನಮ್ಮನ್ನು ಸ್ವಾಗತ ಮಾಡ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ನಮಗೆ ಫೀಲ್ ಆಗ್ತಾ ಇತ್ತು. ನಾವು ಹೋಗಿದ್ದು ಆಗಸ್ಟ್ ತಿಂಗಳಲ್ಲಿ 3rd ವೀಕು. ಸೊ ಇವಾಗ ಸ್ವಲ್ಪ ಮಳೆ ಕಡಿಮೆ ಇತ್ತು. ನೋಡಿ ಇದೆ ಅಂಬಗಿರಿ ಬೆಟ್ಟ, ಇಲ್ಲೇ ಹರಿದು ನಮ್ಮ ಅಂಬೋಲಿ ಫಾಲ್ಸ್. ಎಷ್ಟು ಚೆಂದ ಇದೆ ನೋಡಿ ಅಂಬೋಲಿ ಫಾಲ್ಸ್. ಇದೆ ನೋಡಿ ಅಂಬೋಲಿ ಫಾಲ್ಸ್. ಇದನ್ನು ನೋಡಲಿಕ್ಕೆ ನಾವು ಸವದತ್ತಿಯಿಂದ ಬಂದಿದ್ದೀವಿ. ಸೊ ಸವದತ್ತಿಯಿಂದ ಒಂದು 2.5-3 ತಾಸಿನ ದಾರಿ ಆಗುತ್ತೆ. ಇದು ನಾವು ಬಂದಿರೋದು ಆಗಸ್ಟ್ ತಿಂಗಳಲ್ಲಿ, ಅದಕ್ಕೆ ಮಳೆ ಕಡಿಮೆ ಇತ್ತಲ್ಲ. ಸೊ ಈ ಮೆಟ್ಲು ಇರುತ್ತಲ್ಲ, ಈ ಮೆಟ್ಲು ಕೂಡ ಕಾಣೋಲ್ಲ, ಅಷ್ಟು ಜೋರಾಗಿ ನೀರು ಹರಿತಾ ಇರುತ್ತೆ. ನಾವು ಎಲ್ಲಿ ಕಾಲಿಡಬೇಕು ಇಡಬಾರ್ದು ಅನ್ನೋದೇ ಗೊತ್ತಾಗಲ್ಲ. ಇವು ಕೂಡ ನಮಗೆ ಮಿನಿ ವಾಟರ್ಫಾಲ್ ಥರ ಕಾಣಿಸ್ತಾ ಇತ್ತು. ಹುಷಾರಾಗಿ ನಡ್ಕೊತ ಹೋಗಬೇಕು, ಯಾಕಂದರೆ ಕಾಲು ಜರಿದು ಬಿಡ್ತದೆ. ಬಿದ್ವಿ ಅಂದರೆ ಮುಗೀತು. ನೋಡಿ ಈ ಬೆಟ್ಟಗಳ ನಡುವೆ ಹಾಲಿನಂತೆ ಹರಿತಾ ಇರುವಂಥ ನಮ್ಮ ಅಂಬೋಲಿ ಫಾಲ್ಸ್. ಸೊ ಇಲ್ಲಿಂದ ನಾವು ನಡ್ಕೊತ ಹೋಗ್ಬೋದು. ಇವಾಗ ನೀರು ಕಡಿಮೆ ಇದ್ದಿದ್ದರಿಂದ ಇಲ್ಲಿ ನಮಗೆ ಮೆಟ್ಲುಗಳು ಕ್ಲಿಯರಾಗಿ ಕಾಣಿಸ್ತಾ ಇದ್ದಾವೆ. ಮಳೆದು ಜಾಸ್ತಿ ಆದಾಗ ಇಲ್ಲಿ ಮೋಡ ಜಾಸ್ತಿ ಇದ್ದರೆ, ಸೊ ಮಂಜು ಜಾಸ್ತಿ ಇದ್ದರೆ ಇವೆಲ್ಲ ಎಷ್ಟು ಕ್ಲಿಯರಾಗಿ ಕಾಣಲ್ಲ. ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ. ಈ ನೀರಿನಲ್ಲಿ ಒಂದು ಸಂಗೀತ ಬರುತ್ತೆ ನೋಡಿ. ನಾವು ಹೋಗಿದ್ದು ವೀಕೆಂಡಲ್ಲಲ್ವಾ, ಅದಕ್ಕೆ ಜನ ಜಾಸ್ತಿ ಇದ್ದರು. ಇದು ಸುತ್ತಲೂ ಬೆಟ್ಟ, ಅಂಬಗಿರಿ ಬೆಟ್ಟ. ಇದು ಬರೋದು ಮಹಾರಾಷ್ಟ್ರದಲ್ಲಿ ಸಿಂಧದುರ್ಗ ಡಿಸ್ಟಿಕ್ಕಲ್ಲಿ ಬರುತ್ತೆ. ಎಷ್ಟು ಸೂಪರ್ ಆಗಿತ್ತು ಅಂದರೆ ನಿಜವಾಗ್ಲೂ ಕಣ್ಣಿಗೆ ನೋಡಲಿಕ್ಕೆ ಹಬ್ಬ. ಇಲ್ಲೇ ಒಂದು ಮನೆ ಮಾಡ್ಕೊಂಡಿದ್ದು ಬಿಡೋಣಪ್ಪ ಅನ್ನೋ ಅಷ್ಟು ಫೀಲ್ ಆಯಿತು. ಮನಸ್ಸೆಲ್ಲ ನಿರಾಳ ಆಯಿತು. ನೋಡಿ ಇದು ಬೋರ್ಗರೆಯುವ ನೀರು ಹಾಲಿನ ನೊರೆಯಂತೆ ಹೇಗೆ ಹರಿದು ಬರ್ತಾ ಇದೆ ಅಂತ. ತನಗೆ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಹರ್ಕೊಂಡು ಹೋಗ್ತಾ ಇತ್ತು. ತನ್ನದೇ ಆದ ಒಂದು ದಾರಿ ಮಾಡಿಕೊಂಡು, ತನ್ನದೇ ಆದ ಒಂದು ಲೋಕವನ್ನು ಸೃಷ್ಟಿ ಮಾಡಿಕೊಂಡು ಈ ರೀತಿ ನೀರು ಹರಿತಾ ಇತ್ತು. ಸೊ ಇಲ್ಲಿ ಫೋಟೋಸ್ ವಿಡಿಯೋಸ್ ಅಷ್ಟೇ ಮಾಡಲಿಕ್ಕೆ ಅವಕಾಶ. ನಾವು ಹೋಗಿರ್ತೇವೆ ನೀರು ಕಡೆ ಹೋದಲ್ಲಿ ತುಂಬ ಜಾಗೃತವಾಗಿರಬೇಕಾಗುತ್ತೆ. ಸೊ ಪೊಲೀಸರು ನಿಂತಿದ್ದರಿಂದ ಯಾರೂ ತಮಗೆ ವಿರುದ್ಧವಾದಂಥ ಅಥವಾ ಆ ರೀತಿ ಫೋಟೋಸ್ಗಳನ್ನ ಯಾರೂ ತಗೊಂಡಿಲ್ಲ. ಇದು ಅಂಬೋಲಿ ಫಾಲ್ಸು. ಇಲ್ಲಿ ಬೇಕಾದಂಥ ಸ್ನ್ಯಾಕ್ಸ್ ಕೂಡ ಸಿಗುತ್ತೆ. ನೆಕ್ಸ್ಟ್ ನಾವು ಹೋಗಿದ್ದು ಮಹಾದೇವ್ಗಢ ಅಂತ. ಇಲ್ಲಿ ಫಾಲ್ಸ್ ಇಲ್ಲ, ಜಸ್ಟ್ ಇದೊಂದು ವ್ಯೂ. ಇಲ್ಲಿ ಫೋಟೋಸು ವಿಡಿಯೋಸಿಗೆ ತುಂಬ ಸೂಕ್ತವಾದ ಜಾಗ, ತುಂಬ ಹಸಿರಾಗಿರೋ ಜಾಗ. ಸೂಪರ್ ಆಗಿತ್ತು, ಕಣ್ಣಿಗೆ ಒಂದು ಹಬ್ಬ. ನೆಕ್ಸ್ಟ್ ನಾವು ಹೋಗಿದ್ದು ಹಿರಣ್ಯಕೇಶಿ ಮಂದಿರ ಹತ್ರ. ಇದು ಮುಂದೆ ಕಾಣ್ತಾ ಇದೆಯಲ್ಲ, ಇಲ್ಲಿ ಕಾಣ್ತಾ ಇರೋದು ಒಂದು ಹೊಂಡ. ಇದು ಉಗಮ ಆಗಿರುವಂಥ ಸ್ಥಳ. ಯಾವುದು? ಹಿರಣ್ಯಕೇಶಿ ನದಿಯು ಉಗಮ ಆಗಿರುವಂಥ ಸ್ಥಳ. ಈ ದೇವಸ್ಥಾನದ ಒಳಗಡೆ ಇದೆ, ಅದನ್ನು ತೋರಿಸ್ತೀನಿ ನೋಡಿ. ಇಲ್ಲಿ ಬೆಟ್ಟ ಗುಡ್ಡಗಳ ನಡುವೆ ಇದು ಹಸಿರಾದ ಪ್ರದೇಶದಲ್ಲಿ ಇದು ದೇವಸ್ಥಾನ ನೋಡಲಿಕ್ಕೆ ನಿಜವಾಗ್ಲೂ ಕಣ್ಣಿಗೆ ಖುಷಿ ತಂದು ಕೊಡ್ತು. ಈ ಹೊಂಡದಲ್ಲಿ ಯಾರು ಈಜೋದಾಗಲಿ ಇಳಿಯೋದಾಗಲಿ ಆಟ ಆಡೋದಾಗಲಿ ಮಾಡೋ ಹಾಗಿಲ್ಲ, ಯಾಕಂದರೆ ಇದು ತುಂಬ ಪವಿತ್ರವಾದ
ಸ್ಥಳ. ಇದು ಟೆಂಪಲ್. ನೋಡಿ ಇವಾಗ ತೋರಿಸ್ತೀನಿ. ಈ ಟೆಂಪಲಲ್ಲಿರೋದು ಪಾರ್ವತಿಯ ವಿಗ್ರಹ. ಪಾರ್ವತಿ ಹಾಗೂ ಶಿವ, ನಂದಿ, ಗಣೇಶನ ವಿಗ್ರಹಗಳಿದ್ದು. ಬರೇ ನೋಡೋದಲ್ಲ, ನಮಸ್ಕಾರ ಮಾಡಿ. ಓಕೆ, ಇಲ್ಲಿ ನೋಡಿ, ಇದೇ ಕಾಣಿಸ್ತಾ ಇದೆ. ಇದು ಉಗಮವಾದ ಸ್ಥಳ. ಈಗ ಝೂಮ್ ಮಾಡಿ ತೋರಿಸ್ತೀನಿ. ಇದೆ, ಇದು ಉಗಮವಾಗಿರುವಂಥ ಸ್ಥಳ. ಹಿರಣ್ಯಕೇಶಿ ನದಿಯು ಉಗಮ ಆಗಿರೋದು. ಅಲ್ಲಿಂದ ನಾವು ಹೋಗಿದ್ದು ರಿವರ್ಸ್ ವಾಟರ್ಫಾಲ್. ರಿವರ್ಸ್ ವಾಟರ್ಫಾಲ್ ಯಾಕಂತ ಕರೀತಾರೆ ಅಂದರೆ, ಇಲ್ಲಿ ಬರ್ತಾ ಇರೋ ಗಾಳಿ ಏನಿದೆಲ್ಲ ಬೆಟ್ಟಕ್ಕೆ ತಾಗಿ ಮೇಲ್ಮುಖವಾಗಿ ಬರುವಾಗ ಇಲ್ಲಿರುವಂಥ ನೀರನ್ನು ತನ್ನ ಜೊತೆಗೆ ರಿವರ್ಸೇ ಕರ್ಕೊಂಬರುತ್ತೆ, ಉಲ್ಟಾಗಿ ಕರ್ಕೊಂಬರುತ್ತೆ, ಉಲ್ಟಾ ಜೊತೆನೇ ಹರಿಸ್ಕೊಂಡು ಬರುತ್ತೆ. ಆ ಕಾರಣಕ್ಕೆ ನಾವಿಲ್ಲಿ ರಿವರ್ಸ್ ವಾಟರ್ಫಾಲ್ ಅಂತ ಕರಿತಾರೆ, ಅಥವಾ ಶಿರ್ಗಾನಿ ವಾಟರ್ಫಾಲ್ ಅಂತಲೂ ಕರೀತಾರೆ. ಇದೇ ರೀತಿ ನೀರು ಹರಿತಾ ಇದೆ ಇಲ್ಲ ಇಲ್ಲಿ. ಇದೇ ರೀತಿ ಇಲ್ಲಿ ಒಂದು 4 ಜರಿ ಬರ್ತವೆ. ನಾವು ಹೋಗಿರೋದು ಆಗಸ್ಟ್ ತಿಂಗಳಲ್ಲಿ. ಮಳೆ ಸ್ವಲ್ಪ ಕಡಿಮೆ ಇದ್ದ ಕಾರಣ ಇಲ್ಲಿ ನೀರು ಸ್ವಲ್ಪ ಕಮ್ಮಿ ಆಗಿತ್ತು. ಹಾಗೂ ಇಲ್ಲಿ ಮೋಡಗಳೆಲ್ಲ ತುಂಬಾ ಇರ್ತವೆ. ಈ ರೀತಿಯಾಗಿ ನೋಡಿ, ಉಲ್ಟಾ ಈಗ ಬಂತಲ್ಲ, ಆ ರೀತಿ ಬರುತ್ತೆ. ನಾನು ಇವಾಗ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು 1ನೇ ಜರಿ, ಇದು 2ನೇ ಜರಿ, ಹಾಗೂ ಇದು 3ನೇ ಜರಿ. ಈ ರೀತಿಯಾಗಿ ಜರಿಗಳು ಇರ್ತಾವೆ. ನೋಡೋಕ್ಕಂತೂ ಸೂಪರಾಗಿ ಕಾಣಿಸುತ್ತೆ. ಎಲ್ಲ ಆನೆ ಸೊಂಡ್ಲಗತಿ ನೋಡ್ದಂಗೆ ಆಕೈತೆ ರೀ ಬೆಟ್ಟಗಳನ್ನ. ಒಮ್ಮೆ ವಿಸಿಟ್ ಕೊಡ್ರಿ. ಇಲ್ಲಿ ನಂಗರ್ತಾಸ್ ಫಾಲ್ಸು ಹಾಗೆ ಕುಂಭವಾಡಿ ಫಾಲ್ಸೂ ಅದಾವ. ನೀವು ಟೈಮ್ ಇದ್ದರೆ ಅಲ್ಲಿಗೆ ಹೋಗಿ ಭೇಟಿ ಕೊಡ್ಬೋದು. ನೋಡ್ರಿ, ಇದನ್ನು ಝೂಮ್ ಮಾಡಿ ತೋರ್ಸಕತ್ತೀನಿ. ಈ ಥರ ಫಾಲ್ಸ್ ಇರ್ತದೆ. ನೋಡೋಕೆ ನಿಜವಾಗ್ಲೂ ಚಂದ. ಇದು ನೋಡು, ವಾಪಸ್ ಉಲ್ಟಾ ಬರ್ತದೆ ನೀರು. ಇದು ರಿವರ್ಸ್ ಫಾಲ್ಸ್ ಅಂತ ಹೇಳೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.